ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 7:15. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ತಿಂಡಿನ ಮಾಡಬೇಕು. ತಿಂಡಿ ಬಂದ್ಬಿಟ್ಟು ಚಪಾತಿ ಮಾಡೋಣ ಅಂತ, ಹಾಗೆ ಚಪಾತಿಗೆ ಕಾಂಬಿನೇಷನ್ ಆಗಿ ನಾಟಿ ಸ್ಟೈಲ್ ಎಗ್ ಕರಿ ಮಾಡೋಣ ಅಂತ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಬೆಳಗ್ಗೆನೇ ಎದ್ಬಿಟ್ಟು ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಚಪಾತಿಗೆ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ. ಈ ಸೈಡು ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿಂತೆಲ್ಲ ಒಂದು 10 ನಿಮಿಷ ಬಿಟ್ಟಿದ್ದೆ ನೆನೆಯೋಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನೆಂದಿತ್ತು, ಅದಕ್ಕೆ ಮೊಟ್ಟೆ ಬೇಯೋಷ್ಟರಲ್ಲಿ ನಾನು ಚಪಾತಿನ ಲಟ್ಟಿಸಿಟ್ಕೊಂಡ್ಬಿಡ್ತು ಅಂದರೆ ಈ ಸೈಡ್ ಚಪಾತಿ ಬೇಯಿಸ್ಕೊಬೋದು, ಆ ಸೈಡು ನಾನು ಎಗ್ ಗ್ರೇವಿನೂ ಸಹ ಮಾಡ್ಕೊಬೋದು ಅಂದ್ಬಿಟ್ಟು ಈ ಪ್ಲ್ಯಾನ್ನ ಮಾಡ್ಕೊತಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದು ಬೆಸ್ಟ್ ಮೆಥಡ್ ಅಲ್ವಾ. ಹಾಗಾಗಿ ಇವಾಗ ಎಗ್ ಕರಿ ಮಾಡೋಕ್ಕೆ ಫಸ್ಟು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ 2 ತೊಗೊಂಡಿದ್ದೀನಿ. ನಿಮಗೆ ನಾನು ಇಬ್ಬರಿಗೆ ಮಾಡ್ತಿರೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಅಡುಗೆಗೆ ಅಂತ ಹೇಳಿಬಿಟ್ಟು, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅಂತ ಹೇಳಿ. ಹಾಗಾಗಿ 2ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದೀರಾ ಅಂದರೆ ಈರುಳ್ಳಿನ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ಗ್ರೇವಿನೂ ಜಾಸ್ತಿ ಇರುತ್ತೆ. ಇವಾಗ ಅದಕ್ಕೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕಾಳುಮೆಣಸು, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನೀರು ಸ್ವಲ್ಪನೇ ನೀರೇನು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಈರುಳ್ಳಿಲೇ ನೀರಿರುತ್ತೆ. ಬೇಕು ಅಂದರೆ 1-2 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಒಂದು ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1-2 ಪೀಸ್ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅದು ಸ್ವಲ್ಪ ಫ್ರೇಗ್ರೆನ್ಸ್ ಬಿಡ್ತಿದ್ದಂಗೆ ರುಬ್ಕೊಂಡಿರೋವಂಥ ಗ್ರೀನ್ ಪೇಸ್ಟ್ನ ಹಾಕ್ಕೋಬೇಕು. ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ರಾ ಸ್ಮೆಲ್ ಎಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲ ಉಳಿದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಆವಾಗ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಸಣ್ಣ ಸೈಜಿಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಒಂದು, ಏಕೆಂದರೆ ನಾವು ಇಲ್ಲಿ ಮೊಸರನ್ನು ಯೂಸ್ ಮಾಡೋದ್ರಿಂದ ತುಂಬ ಹುಳಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇವಾಗ 1/4 ಟೀ ಸ್ಪೂನಷ್ಟು ನಾನು ಅರಶಿನ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನ್ ಎಗ್ ಕರಿ ಮಸಾಲಾನ ಹಾಕ್ಕೊತಿದ್ದೀನಿ. ಎಗ್ ಕರಿ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನೂ ಸಹ ಯೂಸ್ ಮಾಡ್ಬೋದು. ಚಿಲ್ಲಿ ಪೌಡರು ಅಷ್ಟೇ, ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಮಸಾಲದೆಲ್ಲ ರಾ ಸ್ಮೆಲ್ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಚಿಲ್ಲಿ ಪೌಡರ್ನ ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಆಗಿ ರಾ ಸ್ಮೆಲ್ ಎಲ್ಲ ಹೋಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು, ಅಂದರೆ ದೊಡ್ಡ ಬಟ್ಲಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು, ಅಂದರೆ ಒಂದು 150 ml ಅಷ್ಟು ನಾನು ಮೊಸರನ್ನ ಹಾಕ್ಕೊತಿದ್ದೀನಿ. ಮೊಸರನ್ನ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೈ ಫ್ಲೇಮಿಗೆ ಇಟ್ಕೊಳ್ಳಿ. ಆವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಮೊಸರುದು ಒಡೊಡ್ಕಲು ಹಾಗಾಗೆ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಇವಾಗ ಮೊಸರು ಹಾಕಿರೋದು ಅಷ್ಟೇನು ಗೊತ್ತಾಗಲ್ಲ. ಇವಾಗ 1 ನಿಮಿಷ ಚೆನ್ನಾಗಿ ಮೊಸರು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದು ಗ್ರೇವಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು 1 5 ನಿಮಿಷ. ಇವಾಗ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದೆನಲ್ಲ, ಚಪಾತಿನ ಬೇಯಿಸ್ಕೊತಿದ್ದೀನಿ. ಚಪಾತಿನ ಬೇಯಿಸ್ಕೊಂಡು ಹಾಗೆ 2ರಿಂದ 3 ಚಪಾತಿನ ಲಟ್ಟಿಸಿದೆ. ಹಾಗೆಯೇ ಚಪಾತಿನ ಬೇಯಿಸ್ಕೊಂಡು ಆ ಸೈಡ್ ಗ್ರೇವಿನೂ ಬೇಯಿಸ್ಕೊಂಡು ಈ ಕಡೆ ಚಪಾತಿನೂ ಸಹ ಲಟ್ಟಿಸ್ಕೊತಿದ್ದೀನಿ. ಗ್ರೇವಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆ ರೀತಿ ಫ್ರೈ ಆಗಬೇಕು. ನಾನು ಆಲ್ರೆಡಿ ಮೊಟ್ಟೆ ಬೇಯಿಸಿದ್ನಲ್ಲ, ಅದನ್ನು ಸಿಪ್ಪೆನೂ ಸಹ ತಕ್ಕೊಂಡು ಇಟ್ಕೊಂಡಿದ್ದೀನಿ, ಮಧ್ಯದಲ್ಲಿ ಕಟ್ ಹಾಕ್ಕೊಂಡು. ಇವಾಗ ಈ ಸೈಡ್ ಚಪಾತಿನ ಬೇಯಿಸ್ಕೊತಿದ್ದೀನಿ, ಈ ಸೈಡು ಚಪಾತಿನೂ ಸಹ ಲಟ್ಟಿಸ್ಕೊತಿದ್ದೀನಿ. ಬೆಳಗ್ಗೆ ಹೊತ್ತು ಇದ್ದೇ ಆಗೋಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಚಪಾತಿ ಎಲ್ಲ ಜಾಸ್ತಿ, ಯಾಕಂದರೆ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಿರ್ತೀನಿ. ನನಗೇನು ಚಪಾತಿ ಏನು ಅಷ್ಟು ಇಷ್ಟ ಆಗೋಲ್ಲ. ಇವಾಗ ಒಂದು ಚಪಾತಿ ತಿಂತೀನಿ. ಮೊದಲೆಲ್ಲ ಚಪಾತಿ ತಿಂತಾನೇ ಇರಲಿಲ್ಲ, ನನಗೆ ಚಪಾತಿ ತಿಂದರೆ ಆಗ್ತಿರಲಿಲ್ಲ, ಹಾಗಾಗಿ ನಾನು ಚಪಾತಿ ತಿಂತಿರಲಿಲ್ಲ. ಇವಾಗ ಸ್ವಲ್ಪ ಇನ್ನೇನು ನನಗೊಬ್ಳಿಗೋಸ್ಕರ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇವಾಗ ಸ್ವಲ್ಪ ಚಪಾತಿ, ಒಂದೇ ಒಂದು ಚಪಾತಿನ ತಿಂತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಮೊದಲೇ ಬೇಯಿಸಿಟ್ಕೊಂಡಿರೋವಂಥ ಮೊಟ್ಟೆನ ಮಧ್ಯದಲ್ಲಿ ಬೇಕಾದ್ರೆ 2 ಬೇಕಾದರೂ ಮಾಡ್ಕೊಬೋದು, ಇಲ್ಲ ಓಲ್ ಮೊಟ್ಟೆಲಿ ಒಂದು ಮಧ್ಯದಲ್ಲಿ ಉಪ್ಪು ಖಾರ ಹಿಡಿಯೋಕ್ಕೋಸ್ಕರ ಸ್ವಲ್ಪ ಕಟ್ ಹಾಕ್ಕೊಬೇಕು. ಕಟ್ ಹಾಕ್ಕೊಂಡು ಹಾಕ್ಬಿಟ್ಟು ತಿರ್ಗಾ ಇನ್ನೂ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು, ಯಾಕಂದರೆ ಮೊಟ್ಟೆಗೆ ಅದು ಗ್ರೇವಿ ಇಟ್ಕೋಬೇಕಲ್ಲ. ಹಾಗಾಗಿ ನೋಡಿ, ಇವಾಗ ನಾನು ಒಂದು 5ರಿಂದ 8 ನಿಮಿಷ ಬೇಯಿಸ್ಕೊಂಡಿದ್ದೀನಿ.
ಈಗ ನೋಡಿ ಈ ರೀತಿಯಾಗಿದೆ, ಎಣ್ಣೆಲ್ಲ ಬಿಟ್ಕೊಂಡಿದೆ. ನೀವು ಸ್ವಲ್ಪ ಗ್ರೇವಿನ ತೆಳ್ಳಗೆ ಮಾಡ್ಕೊಳ್ಳಿ, ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಇವಾಗ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಎಗ್ ಕರಿ ಮಾಡಿದ್ನಲ್ಲ, ಅದೇ ತಿಂದ್ಕೊಂಡು ಅಪ್ಪ ಮಗ ಆಫೀಸ್ಗೆ ಮತ್ತು ಸ್ಕೂಲ್ಗೆ ಹೋದರು. ನನ್ನ ಮಗಂಗಂತೂ ಇವಾಗ ಬೇಗನೆ ಬಿಟ್ಬಿಡ್ತಾರೆ, ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ ನಡೀತಿದೆ. ಹಿಂಗೆ ಹೋಗ್ತಾನೆ 11 o'clockಗೆಲ್ಲ ಮನೆಗೆ ಬರ್ತಾನೆ. ಹೋಗಿ ಕರ್ಕೊಂಬರ್ಬೇಕು. ಅವ್ರ ಅಪ್ಪ ಹಿಂಗೆ ಬಿಟ್ಟು ಹೋಗಿರ್ತಾರೆ. ನಾನು ದಿನ ಬ್ರೇಕ್ಫಾಸ್ಟ್ ತಿಂದಿರ್ತೀನೇನೋ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹಿಂಗೆ ಬ್ರೇಕ್ಫಾಸ್ಟ್ ತಿನ್ನೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ನಾನು ಫ್ರೆಶ್ ಅಪ್ ಆಗಿ ತಿರ್ಗಾ ಹೋಗಿ ಅವನ್ನ ಕರ್ಕೊಂಬರ್ಬೇಕು. ಇವಾಗಂತೂ ಟೈಮ್ ಅಂತೂ ಗಡಿಬಿಡಿ ಅನ್ನಂಗೆ ಆಗುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೇ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವ್ನಿಗೊಂದ್ಸಲಿ ರಿವೈಸ್ ಮಾಡಿಸಿ ಅವ್ನಿಗೆ ತಿನ್ನಿಸಿ ಕಳ್ಸೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಇವಾಗಂತೂ ಸರಿ ವ್ಲಾಗೇ ಮಾಡೋಕ್ಕಾಗ್ತಿಲ್ಲ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬಂತು ಅಂದ್ರೇ ಅಮ್ಮಂದ್ರಿಗೆ ಟೆನ್ಷನ್ನು, ಯಾಕಂದರೆ ಪ್ರಾಕ್ಟೀಸ್ ಅವ್ರಿಗೆ ಓದಿಸ್ಬೇಕು. ನಮ್ಮ ಕೆಲಸದ ಜೊತೆಗೆ ಅವ್ರದ್ದೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತಲ್ಲ, ಹಾಗಾಗಿ ಅವ್ರಿಗೆ ಓದಿಸಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಎಕ್ಸಾಮು ಅವ್ರಿಗೆ ಇರುತ್ತೆ ಇರಲ್ವ, ಅಮ್ಮಂದ್ರಿಗೊಂದು ಪಕ್ಕ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಅಂದ್ರೇ ಟೆನ್ಷನ್ನು, ಬೆಳಗ್ಗೆನೂ ಟೆನ್ಷನು, ಮಧ್ಯಾಹ್ನನೂ ಟೆನ್ಷನ್. ಹೆಂಗೆ ಬರ್ದಿರ್ತಾರೋ, ಹೆಂಗೆ ಹೇಳಿರ್ತಾರೋ ಓರಲ್ಲು, ಆ ಥರ ಟೆನ್ಷನ್. ಈ ನಡುವೆ ಸರಿ ವ್ಲಾಗ್ಸು ಮಾಡೋಕ್ಕಾಗಿಲ್ಲ, ಮಾಡಿರೋದನ್ನು ಎಡಿಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ಅಷ್ಟು ಗಡಿಬಿಡಿ ಥರ ಇರುತ್ತೆ. ಈಗ ಕರೆಕ್ಟ್ ಟೈಮ್ ಬಂದು 9:15. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇವಾಗ ಕುತ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಬೇಕು. ಇವಾಗ ಕುತ್ಕೊಂಡ್ರು 11 ಗಂಟೆ ಆಗೇ ಹೋಗುತ್ತೆ. ಬುಡು ಅಂತ ಓಡೋಗಿ ಅವ್ನು ಕರ್ಕೊಂಬರ್ಬೇಕು. ಹಿಂಗೆ ಆಗೋಗಿದೆ, ಟೈಮೇ ಸರಿ ಸಾಕಾಗ್ತಿಲ್ಲ ಎಷ್ಟು ಜಲ್ದಿ ಎದ್ರೂ. ಇವಾಗ ಫಸ್ಟು ವೀಡಿಯೋನ ಎಡಿಟ್ ಮಾಡಬೇಕು, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಫಸ್ಟ್ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಒಂದು ಕೆಲಸ ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ವೀಡಿಯೋನ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೀಡಿಯೋ ಎಡಿಟ್ ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು. ಪಟ ಅಂತ ನಾನು ಫ್ರೆಶ್ ಅಪ್ ಆಗಿ ಹೋಗಿ ಕರ್ಕೊಂಬಂದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟು ಸಹ ಮಾಡಿಲ್ಲ ನಾನು, ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೀನಿ. ಒಂದು ಚಪಾತಿ ಮತ್ತು ಎಗ್ ಗ್ರೇವಿನ ತಿಂದೆ, ಆಮೇಲೆ ಸ್ವಲ್ಪ ರೈಸ್ ತಿಂದೆ. ರೈಸ್ ಜೊತೆಗಂತೂ ಸಖತ್ತಾಗಿತ್ತು ಕಾಂಬಿನೇಷನ್. ನಾನು ಮತ್ತೆ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡೋಕ್ಕೆ ಆಗಲಿಲ್ಲ, ಒಂಥರ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ವಯಸ್ಸೇ ಬರ್ತಿರಲಿಲ್ಲ. ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ, ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಸಂಜೆಗೆ ಹಾಲನ್ನ ಕಾಯಿಸ್ಕೊಡ್ತಿದ್ದೀನಿ ನನ್ನ ಮಗನಿಗೆ. ಹಾಗೆ ನೈಟ್ಗೆ ಅಡುಗೆ ಮಾಡಬೇಕಲ್ಲ, ಸಂಜೆಗೆ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ಸಾಂಬಾರು ಏನು ಮಾಡೋಷ್ಟು ಮೂಡಿಲ್ಲ. ಹಾಗಾಗಿ ಬೆಳಗ್ಗೆ ಹೇಗಿದ್ರು ಚಪಾತಿ ತಿಂದಿದ್ವಲ್ಲ, ಬೆಳಗ್ಗೆ ಮಧ್ಯಾಹ್ನ ಚಪಾತಿನೇ ತಿಂದ್ಕೊಂಡ್ವಿ. ನೆನೆದೇ ಸ್ವಲ್ಪ ರೈಸ್ ಇತ್ತು, ಮಧ್ಯಾಹ್ನ ನಾನು ಊಟ ಮಾಡಿಕೊಂಡೆ. ಅದಕ್ಕೋಸ್ಕರ ಇವಾಗ ಎಗ್ ದಮ್ ಬಿರಿಯಾನಿ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಆಲ್ರೆಡಿ 1 ವೀಕಿಂದ ಕೇಳ್ತಿದ್ರು ಮಾಡು ಅಂತ. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸುಮ್ಮನೆ ಅನ್ನ ಸಾಂಬಾರು ಮುದ್ದೆ ಅನ್ನೋದಕ್ಕಿಂತ ಸಿಂಪಲಾಗಿ ಈಸಿಯಾಗಿ ಬೇಗ ಕುಕ್ ಮಾಡಿಬಿಡ್ಬೋದು. ಹಾಗಾಗಿ ಎಗ್ ದಮ್ ಬಿರಿಯಾನಿ ಮಾಡೋಣ ಅಂತ ಇವಾಗ ಫಸ್ಟು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಹಾಗೆ ಮೊಟ್ಟೆನೂ ಸಹ ಬೇಯಕ್ಕೆ ಇಟ್ಬಿಡ್ತೀನಿ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಮನೇಲೇ ಬಾದಾಮ್ ಪೌಡರ್ನ ಮಾಡಿ ಇಟ್ಕೊತೀನಿ, ಅದನ್ನೇ ಹಾಕಿ ಕೊಡ್ತೀನಿ. ನನ್ನ ಮಗನಿಗೆ ಹಾರ್ಲಿಕ್ಸ್ ಎಲ್ಲ ಇಷ್ಟ ಆಗಲ್ಲ. ಅವರಪ್ಪ ಲಾಸ್ಟ್ ಮಂತು ಹಾರ್ಲಿಕ್ಸ್ನ ತಂದಿದ್ರು, ಅವನಿಗೆ ಇಷ್ಟ ಆಗಿಲ್ಲ. ಅಮ್ಮಗೆ ನೀನೇ ಮಾಡು ಅಂತ ಹೇಳ್ದೆ. ಹಾಗಾಗಿ ಈ ಸಲ ಬಾದಾಮ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅವನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಹಾಗೆ ಬಟ್ಟೆನೂ ಸಹ ಮಡಚಬೇಕಿತ್ತು, ಮಡಚಿಟ್ಕೊಂಡೆ. ಎಲ್ಲ ಓದಿಸ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವನಿಗೆ ಎಕ್ಸಾಮ್ ಇದೆಯಲ್ಲ, ಹಾಗಾಗಿ ಅವನ ಕಡೆನೂ ಸ್ವಲ್ಪ ಗಮನ ಕೊಡಬೇಕಿತ್ತು. ಹಾಗಾಗಿ ಅವನು ಓದಿಸ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗಲೇ ದಮ್ ಬಿರಿಯಾನಿ ಎಲ್ಲ ಒಂದು ಸ್ವಲ್ಪ ಬೇಗನೆ ಮಾಡಿ ಇಡಬೇಕು, ಅದಕ್ಕೋಸ್ಕರ ಇವಾಗ ಈ ಸೈಡ್ ಬಾಸುಮತಿ ರೈಸು ಸಹ ಹಾಗೇನೆ ನನ್ನ ಮಗಂಗೆ ಓದಿಸ್ಕೊತಾನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವ್ನಿಗೆ ಓದಿಸ್ಕೊತಾನೆ ಹಾಗೆ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಮೊಟ್ಟೆನೂ ಸಹ ಹಾಗೆ ಇದೆ. ಅವನಿಗೆ ಓದಿಸ್ಕೊತಾನೆ ಹಾಗೆ ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಪಟ ಅಂತ ಮಾಡ್ಕೋಬೇಕು. ಇವಾಗ ಈ ಸೈಡು ಬಾಸುಮತಿ ರೈಸು ಸಹ ಆಲ್ರೆಡಿ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ರೈಸ್ನು ಸಹ ಹಾಕೋಬೇಕು. ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟಿಯಾಗಿರುತ್ತೆ. ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ರೈಸ್ನ ಹಾಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ಉಪ್ಪು ಮತ್ತು ಎಣ್ಣೆ. ಚಿನ್ನಿ ಮಮ್ಮಿ ಏನು ಮಾಡ್ತಿದ್ದಾರೆ ಇಲ್ಲಿ? ನೋ ಗೋ. ಇವಾಗ ರೈಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದೊಂದು 80% ಕುಕ್ ಆಗ್ತು ಅಂದರೆ ರೈಸ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಈ ಸೈಡು ಎಣ್ಣೆನೂ ಸಹ ಬಿಸಿ ಆಗಿಬಿಟ್ಟಿರುತ್ತೆ.
ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೋಬೇಕಲ್ಲ, ಎಲ್ಲ ಒಂದರಲ್ಲೇ ಮಾಡ್ಕೊತೀನಿ. ಸುಮ್ಮನೆ ಪಾತ್ರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಒಂದರಲ್ಲೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಈ ಸೈಡು ಎಣ್ಣೆನೂ ಸಹ ಬಿಸಿಯಾಗಿದೆ. ಈರುಳ್ಳಿನ ಹಾಕ್ಬಿಡ್ತೀನಿ. ಹೆಂಗಿದ್ದು ಅದು ಡೀಪ್ ಫ್ರೈ ಆಗಬೇಕಲ್ಲ, ಕರೆಕ್ಟ್ ಆಗುತ್ತೆ. ಇವಾಗ ಈರುಳ್ಳಿನ ಫಸ್ಟ್ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಇದರಲ್ಲೇ ಮಾಡ್ಕೊಂಬಿಡ್ತೀನಿ. ಎಲ್ಲ ಒಂದೊಂದು ಪಾತ್ರೆ ಅಂತಂದರೆ ಪಾತ್ರೆ ರಾಶಿ ಆಗ್ತವೆ. ಅದಕ್ಕೆ ನಾನು ಯಾವಾಗ ಮಾಡಿದ್ರು ಈ ರೀತಿನೇ ಮಾಡ್ಕೊಂಬಿಡ್ತೀನಿ. ಈಸಿ ಆಗುತ್ತೆ, ಹಾಗೆ ಪಾತ್ರೆನೂ ಸಹ ಕಡಿಮೆ ಆಗುತ್ತೆ, ಕೆಲಸನೂ ಸ್ವಲ್ಪ ಈಸಿ ಆಗುತ್ತೆ. ಇದೆಲ್ಲ ರೆಡಿ ಆಗೋಷ್ಟರಲ್ಲಿ ರೈಸು ಸಹ ರೆಡಿ ಆಗಿಬಿಡುತ್ತೆ. ಇವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ರೈಸ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿಕೊಂಡು ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಇದು ಟೇಸ್ಟು. ನನ್ನ ಹಸ್ಬೆಂಡ್ ಇದು ಮಾಡಿದ್ಮೇಲೆ ಬರೀ ಹೈದ್ರಾಬಾದ್ ಬಿರಿಯಾನಿ ಮಾಡು, ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಮಾಡು, ಹೈದ್ರಾಬಾದ್ ಎಗ್ ಬಿರಿಯಾನಿ ಮಾಡು ಇದೇ ಕೇಳ್ತಾರೆ. ಅವರಿಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ. ಅವ್ರ ರಿಯಾಕ್ಷನು ತೋರಿಸ್ತೀನಿ ನೋಡಿ. ಈ ಪ್ಯಾನ್ ಇಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಗ್ ದಮ್ ಬಿರಿಯಾನಿನ ಇಲ್ಲ ಚಿಕನ್ ದಮ್ ಬಿರಿಯಾನಿನ ಮಾಡಿರ್ತಾರೆ ಅಂತ. ಈಗ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತಿದ್ದೀನಿ. ಇದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇವಾಗೇನು ಶೇರ್ ಮಾಡ್ತಿಲ್ಲ. ಇವಾಗ ಆಲ್ಮೋಸ್ಟ್ ಮಸಾಲ ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ರೈಸ್ ಹಾಕ್ಬಿಟ್ಟು ದಮ್ ಕಟ್ಟೋದಷ್ಟೇ. ಎಗ್ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇವಾಗ ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ದಮ್ ಅದು 20 ಮಿನಿಟ್ಸ್ ದಮ್ ಹಾಕಬೇಕು. ಅಷ್ಟೊತ್ತಿಗೆ ಇಲ್ಲಿ ಪಾತ್ರೆಗಳನ್ನೂ ತೊಳ್ಕೊಂಬಿಡ್ತೀನಿ. ಅವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಬಿಡ್ತು ಅಂದರೆ ಕೆಲಸಗಳು ಈಸಿ ಆಗ್ತವೆ. ಹಾಗಾಗಿ ಇವಾಗ ಸ್ವಲ್ಪನೇ ಪಾತ್ರೆ ಇರೋದು. ಇವಾಗ ಏನು ಅಡುಗೆ ಮಾಡಿದ್ದೀನೋ ಅಷ್ಟೇ. ಪಾತ್ರೆ ತೊಳ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತು ಅಂದರೆ ಇನ್ನು ನೈಟ್ಗೆ ಕ್ಲೀನ್ ಮಾಡೋ ಅಷ್ಟಿರಲ್ಲ. ಇನ್ನೇನಿದ್ರು ಊಟ ಮಾಡಿರೋ ಪಾತ್ರೆಗಳು ಮಾತ್ರ ಬಿದ್ದಿರ್ತವೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಪಾತ್ರೆನೂ ಸಹ ತೊಳೆದಿದ್ದಾಯಿತು. ಈ ಸೈಡು ದಮ್ಮು ಸಹ ಕಟ್ಟಾಗಿದೆ. ಇನ್ನು ಒಂದು ಊಟ ಮಾಡೋವರೆಗೂ ಹಾಗೆ ಇರಲಿ. ಇನ್ನು ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ರೈಸ್ಗೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಈ ಸೈಡು ನಿನ್ನೆ ಸಾಂಬಾರು ಮಾಡಿದ್ದೆ, ಅದೊಂದು ಸ್ವಲ್ಪ ಮಿಕ್ಕಿದೆ. ಬೆಳಗ್ಗೆ ಮಾಡಿರೋವಂಥ ಚಪಾತಿ ಒಂದೇ ಒಂದು ಚಪಾತಿ ಇದೆ, ಅದೇ ಆಗುತ್ತೆ. ಇನ್ನೇನು ಅಡುಗೆ ಟೆನ್ಷನ್ ಇಲ್ಲ. ಹಾಗೆ ನೋಡೋಣ ಹೇಗೆ ಹೋಗುತ್ತೆ ಅಂತ. ದಮ್ ಬಿರಿಯಾನಿ, ಎಗ್ ಬಿರಿಯಾನಿನಾ ಮಟನ್ ಬಿರಿಯಾನಿನಾ? ಸೂಪರ್. ಇವತ್ತು ಬ್ಯಾಟಿಂಗ್ ಸ್ವಲ್ಪ ಜಾಸ್ತಿನೇ ಆಯ್ತು. ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಹೈದ್ರಾಬಾದ್ ಸ್ಟೈಲ್ ದಮ್ ಬಿರಿಯಾನಿ ಮಾಡಿದ್ರೆ ಅಂತ. ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊಟ ಬಂದ್ಬಿಟ್ಟು ಎಗ್ ದಮ್ ಬಿರಿಯಾನಿ ಮಾಡಿದ್ದಲ್ಲ, ಅದೇ ಊಟ ಮಾಡ್ಕೊಂಡ್ವಿ. ಸಕ್ಕತ್ತಾಗೈತು ಟೇಸ್ಟು. ನನ್ನ ಹಸ್ಬೆಂಡ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ನಾಳೆ ಬೆಳಗ್ಗೆ ಬೇಕಾದ್ರೆ ಅದನ್ನೇ ತಿಂತಾರೆ, ಅಷ್ಟು ಇಷ್ಟ ಅವ್ರಿಗೆ. ಎಗ್ ದಮ್ ಬಿರಿಯಾನಿ ಮಾಡೋ ಬದಲು ಚಿಕನ್ನೇ ತೊಗೊಂಬಂದ್ಬಿಟ್ಟು ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರು. ನಾನು ಚಿಕನ್ ಶಾಪ್ಗೆಲ್ಲ ಹೋಗೋದು ತುಂಬ ಅಂದರೆ ತುಂಬ ರೇರು, ಹೋಗೋದೇ ಇಲ್ಲ. ಏನಾದರೂ ಎಮರ್ಜೆನ್ಸಿ ಅಂದರೆ ಮಾತ್ರನೇ ಹೋಗೋದು. ಹಾಗಾಗಿ ಹೋಗಿರಲಿಲ್ಲ. ಹಾಗೆ ಸಿಂಪಲ್ಲಾಗಿ ಎಗ್ ದಮ್ ಬಿರಿಯಾನಿನ ಮಾಡಿದೆ, ಚೆನ್ನಾಗಾಗಿತ್ತು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.